ಷಟ್ಕಾರ್ ನಡೆ ಮನೆ ಕಡೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಶೀರ್ಷಿಕೆ ಇಟ್ಟು ಇವತ್ತು ನಾವು ಮಾಡತಕ್ಕಂತ ಸುದ್ದಿ ಏನಪ್ಪಾ ಅಂದ್ರೆ, ಬ್ರಿಮ್ಸ್ ನಿರ್ದೇಶಕ ಸ್ಥಾನದಿಂದ ಷಟ್ಕಾರ್ ನಡೆ ಮನೆ ಕಡೆ ಎನ್ನುವಂತ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ವಿಚಾರ ಮಾಡ್ತಾ ಇದ್ದೀವಿ. ಯಾಕೆ ವಿಚಾರವನ್ನ ಮಾಡ್ತಾ ಇದ್ದೀವಿ ಅಂದ್ರೆ, ಸುಮಾರು ದಿನಗಳಿಂದ ಬಹಳಷ್ಟು ರೀತಿಗಳಿಂದ ತಲೆನೋವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಬ್ರಿಮ್ಸ್. ಎಲ್ಲೇ ನೋಡ್ರಿ, ಯಾವುದೇ ಸಾಮಾಜಿಕ ಜಾಲತಾಣ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಎಲ್ಲ ಸುದ್ದಿ ಆಗಿರೋದು ಬರೀ ಬ್ರೇಕಿಂಗ್ ಸುದ್ದಿ ಕೊಡದೆ ಬ್ರಿಮ್ಸ್ 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 ಬ್ರಿಮ್ಸ್. ಈ ಸುದ್ದಿ ಕೊಡೋದ್ರಿಂದ ಈಶ್ವರ್ ಖಂಡ್ರೆ ಅವರಿಗೆ ತಲೆನೋವಾಗಿತ್ತು ನಿಜ. ಆದರೆ ಸುಮಾರು ದಿನಗಳಿಂದ ಇಲ್ಲಿ ಬದಲಾವಣೆ ತರ್ತೀವಿ, ಬದಲಾವಣೆ ಮಾಡ್ತೀವಿ, ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀವಿ, ಇಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಸಿಗಬೇಕು, ಬಡವರಿಗೆ ಎಲ್ಲ ರೋಗಿಗಳು ಸಿಗಬೇಕು, ಬಡವರ ರೋಗಿಗಳಿಗೆ ಎಲ್ಲ ರೀತಿಯ ಸರ್ಕಾರದ ಸೌಲಭ್ಯ ಕಡೆ ಕಟ್ಟಿರ್ತಕ್ಕಂಥ ಜನಕ್ಕೂ ಮುಟ್ಟಬೇಕೆಂಬ ಕಾನ್ಸೆಪ್ಟ್ ನಮ್ಮ ಸರ್ಕಾರದಾಗಿದೆ ಅಂತಕ್ಕಂಥ ಮಾತನ್ನ ಈಶ್ವರ್ ಖಂಡ್ರೆ ಅವರು ಪದೇ ಪದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದನ್ನು ನೋಡಿ 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 ಜನ ಕೇಳೋದನ್ನ ಬೇಸತ್ತು ಹೋಗಿ ಇವತ್ತು ಒಬ್ಬ ಹೊಸ ಈ ನಿರ್ದೇಶಕ ಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಶಾಂತಲಾ ಕೌಜಲ್ಗಿ ಅವರು. ಶಾಂತಲಾ ಕೌಜಲ್ಗಿ ಅವ್ರ ಬಗ್ಗೆ ಒಂದಿಷ್ಟು ಹೇಳ್ಬೇಕಾದ್ರೆ, ಇವರು ಮಕ್ಕಳ ತಜ್ಞರು, ಮಕ್ಕಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಈಗ ಅದೇ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಮುಖ್ಯಸ್ಥರಾಗಿ, ರೋಗದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಹಿಂದೆನೂ ಸಹ ಒಂದಿಷ್ಟು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ರು. ಅದಾದ ನಂತರ ಷಟ್ಕಾರ್ ಅವರು ಸುಮ್ಮನೆ ಕೊಡಲಿಲ್ಲ, ಸ್ಟೇ ತಗೊಂಡು ಬಂದ್ರು. ಸ್ಟೇ ತಗೊಂಡು ಬಂದ ನಂತರ ಅವ್ರು ಮತ್ತೆ ಯಥಾಸ್ಥಿತಿ ಸ್ಥಾನಕ್ಕೆ ಹೋದ್ರು. ಆ ಒಂದು ವಿಚಾರವಾಗಿ ಇಲ್ಲಿವರೆಗೂ ಅದು ಕೋರ್ಟ್ ಮೆಟ್ಲು ಏರ್ಕೊಂಡು ಇಲ್ಲಿಗೆ ಬಂದು ನಿಂತಿದೆ. ಇವತ್ತು ಇಲ್ಲಿಗೆ ಅಂತ್ಯ ಕೂಡ ಆಗಿದೆ ಅಂತಲೇ ನಾವು ಹೇಳ್ಬೋದು. ಇದಕ್ಕೆ ಬಹಳಷ್ಟು ರೀತಿಗಳಿಂದ ಶ್ರಮ ವಹಿಸಿದ್ದಾರೆ, ಹಲವಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಕಾಣದ ಕೈಗಳು ಲೆಕ್ಕ ತಪ್ಪಿ ಇದಾವೆ ಇದ್ರ ಹಿಂದೆ. ಹೇಗಾದ್ರೂ ಮಾಡಿ ಷಟ್ಕಾರ್ನ ಮನೆಗೆ ಕಳಿಸ್ಬೇಕು ಅಂತಕ್ಕಂಥ ಕನಸನ್ನ ಕಟ್ಕೊಂಡಂತ ಈಶ್ವರ್ ಖಂಡ್ರೆಯವರಿಗೂ ಕಡೆಗೂ ಇವತ್ತು ಅವ್ರ ಕನಸು ನನಸಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಸಾರ್ವಜನಿಕರು ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆಪಾದನೆ ಬರಬಾರ್ದು, ಜಿಲ್ಲಾ ಸಂಸದರ ಮೇಲೆ ಆಪಾದನೆ ಬರಬಾರ್ದು, ಅದು ಹೆಂಗೆ ಇರ್ಲಿ ಏನೇ ಇರ್ಲಿ ಮುಚ್ಚಿರ್ಲಿ ಅಂತಕ್ಕಂಥ ವಿಚಾರಕ್ಕಾಗಿ ಈಶ್ವರ್ ಖಂಡ್ರೆ ಅವರು ನಾನು ಹೇಳಿದ ಮಾತು ಷಟ್ಕಾರ್ ಕೇಳ್ತಾ ಇಲ್ಲ, ನನಗೆ ಗೌರವ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪ್ರತಿಷ್ಠಿತ ತಗೊಂಡು ಈ ರೀತಿಯಾಗಿ ಮಾಡಿದ್ದು ನಿಜಕ್ಕೂ ಸ್ವಾಗತಾರ್ಹ. ಮತ್ತು ಅಲ್ಲಿರ್ತಕ್ಕಂಥ ವಿಚಾರಗಳು ಕೂಡ ಒಂದಿಷ್ಟು ಚರ್ಚೆ ಆಗಬೇಕು. ಅಲ್ಲಿ ಬಹಳಷ್ಟು ರೀತಿಗಳಿಂದ ಕೆಲಸ ಮಾಡ್ತಕ್ಕಂಥವ್ರು ಷಟ್ಕಾರ್ ಜೊತೆಲಿ ಇದ್ಕೊಂಡೆ ಷಟ್ಕಾರ್ಗೆ ಕುತ್ತಿಗೆ ದಬಸಂತ ಕೆಲಸ ಕೂಡ ಮಾಡಿದ್ದಾರೆ. ಅದು ಇವತ್ತು ಅರ್ಥ ಆಗಲ್ಲ, ನಾಳೆ ಅರ್ಥ ಆಗುತ್ತೆ ಷಟ್ಕಾರ್ ಅವರಿಗೆ. ಷಟ್ಕಾರ್ ಒಬ್ಬ ಈ ಮಾತನ್ನ ಹೇಳಬಾರ್ದು, ಅವನೊಬ್ಬ ಹುಚ್ಚ ಅಂತ ನಾನು ಕರಿತಾ ಇದ್ದೀನಿ. ಅವ್ರ ಮೇಲೆ ನಮ್ಮ ಏನಾದ್ರು ಅನ್ಕೊಳ್ಳಿ, ಚಿಂತೆ ಇಲ್ಲ, ಈ ಪದನ ಉಪಯೋಗಿಸಬಹುದು. ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ಹುಚ್ಚ. ಯಾಕಂದ್ರೆ ಸ್ವಂತಕ್ಕಾಗಿ ಏನು ಮಾಡ್ಕೊಂಡಿಲ್ಲ, ಬೇರೆಯವ್ರಿಗೋಸ್ಕರ ದುಡ್ದು 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 ಹಾಳಾಗಿ ಹೋದ ಈ ಷಟ್ಕಾರ್. ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದ ಒಬ್ಬ ಹುಡುಗ ಬಂದು ಕೂಡ ಹಿಂಗ್ ಲೋಗೋ ಹಿಡ್ಕೊಂಡು ಫೋಟೋ ಹಿಡ್ಕೊಂಡು ಕ್ಯಾಮ್ರಾ ಬಂದ್ರೆ ಸಾಕು, ಅವ್ರನ್ನ ಕರೆದು ಏಯ್ ಬಾರಪ್ಪ ಕ್ಯಾ ಹೇ ಓ, ಚುಬೇಟ ಹೇಳುವಂತ ಮನಸ್ಥಿತಿ ಷಟ್ಕಾರ್ದಾಗಿತ್ತು. ಹಾಗಾಗಿ ಷಟ್ಕಾರ್ ಏನು ಉಳಿಸ್ಕೊಂಡಿಲ್ಲ, ಎಲ್ಲ ಕಳ್ಕೊಂಡಿದ್ದಾನೆ ಹೊರ ಉಳಿಸ್ಕೊಳ್ಳಕ್ಕಾಗಿಲ್ಲ. ನಿಜವಾಗ್ಲೂ ಷಟ್ಕಾರ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಷಟ್ಕಾರ್ ಎಂತ ಮನುಷ್ಯ ಅಂತೇಳಿ. ಸಿಟ್ಟು ಬಂದ್ರೆ ಒಂದಿಷ್ಟು ಜೋರಾಗಿ ಗೋಳಾಡ್ತಾ ಇದ್ದ, ಬೈತಾ ಇದ್ದ, ಅದು ಒಂದ್ ಕಡೆ ಇರೋಣ. ಆದರೆ ತೀರ ವೈಯಕ್ತಿಕವಾಗಿ ನಾವು ಆಲೋಚನೆ ಮಾಡಿದ್ರೆ ಷಟ್ಕಾರ್ ಒಬ್ಬ ನಿಸ್ವಾರ್ಥ ಮನುಷ್ಯ. ಏನೇ ಬರ್ಲಿ ತಲೆ ಮೇಲೆ ಹಾಕೊಂಡು ಹೋಗ್ತಾ ಇದ್ದ, ಏನೇ ಆಗ್ಲಿ ನಿಂತ್ಕೊಂಡು ಮಾಡ್ತೀವಿ ಅಂತಕ್ಕಂಥ ಧೈರ್ಯ ಇತ್ತು. ಏನೂ ಇಲ್ಲ ಅಂದ್ರೂ ಕೂಡ ಹೊರಗಡೆಯಿಂದ ಏನಾದ್ರು ಮಾಡ್ಕೊಂಡು ಕೆಲಸ ತಂದು ಕೆಲಸ ಕೊಡಿಸ್ಬೇಕಂತ ಕೆಲಸ ಮಾಡ್ತಾ ಇದ್ದ. ಆದ್ರೂ ಕೂಡ ಅದು ಇವತ್ತು ಅದು ಆಗ್ಲಿಲ್ಲ, ಆ ಕೆಲಸ ಇವತ್ತು ಅವ್ರಿಗೆ ಸಿಗ್ಲಿಲ್ಲ. ಇವತ್ತು ನಿರ್ದೇಶಕ ಸ್ಥಾನದಿಂದ ನಿರ್ಗಮನ ಆಗ್ತಾ ಇದ್ದಾರೆ. ಇಲ್ಲಿ ಶಾಂತಲಾ ಕೌಜಲ್ಗಿ ಅವರು ನಿರ್ದೇಶಕಿಯಾಗಿ ಬರ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ದೊಡ್ಡ ದೊಡ್ಡ ಕೈವಾಡಗಳಿದ್ದಾವೆ, ಇದರಿಂದ ದೊಡ್ಡ ದೊಡ್ಡ ಇತಿಹಾಸ ಇದೆ. ಇದರ ಬಗ್ಗೆ ಒಂದಿಷ್ಟು ನಾವು ಆಲೋಚನೆ ಮಾಡಬೇಕಾದ್ರೆ ಬಹಳಷ್ಟು ರೀತಿಗಳಿಂದ ಹೇಳಲೇಬೇಕಾಗಿದೆ. ಕೌಜಲ್ಗಿ ಅವರು ಯಾವುದೇ ರೀತಿಯಿಂದ ಹಣ ಗಳಿಸಬೇಕು, ನನ್ನ ಪ್ರತಿಷ್ಠೆ ಉಳಿಸಬೇಕು ಅಂತಕ್ಕಂಥ ವಿಚಾರಕ್ಕೆ ಅವ್ರು ಬರ್ತಾ ಇಲ್ಲ, ಅವ್ರಿಗೆ ಅದು ಬೇಕು ಆಗಿಲ್ಲ. ಆದರೆ ಅಲ್ಲಿ ಇವರು ಹಿಂದ್ಗಡೆ ಇರ್ತಕ್ಕಂಥ ಜನ ತಂದು ಇಲ್ಲಿ ಪುಷ್ ಮಾಡ್ತಾ ಇದ್ದಾರೆ, ಬಂದಿದ್ದಾರೆ, ಈಗಾಗಲೇ ಆಯ್ಕೆ ಆಗಿದ್ದಾರೆ.
ಇವತ್ತು ಅವರು ಅವರ ಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ. ನಮ್ಮ ಪತ್ರಿಕೆ, ನಮ್ಮ ಸುದ್ದಿವಾಹಿನಿ ಕೂಡ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದೆ. ಅವ್ರ ಹಿಂದೆ ಕೆಲಸ ಮಾಡಿದಂತಹ ಮಹಾನ್ ಪುಣ್ಯರಿಗೆ ಕೂಡ ಅಭಿನಂದನೆಗಳು ಸಲ್ಲಿಸುತ್ತೆ. ಈಶ್ವರ್ ಖಂಡ್ರೆ ಅವರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾಕಂದ್ರೆ ಒಂದು ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಆಗಬೇಕು, ಕಟ್ಟ ಕಡೆ ಜನರು ಕೂಡ ಇಲ್ಲಿ ನ್ಯಾಯ ಸಿಗಬೇಕು, ಎಲ್ಲ ಸೌಲಭ್ಯ ಕೂಡ ದೊರಕಬೇಕು, ಯಾರು ಕೂಡ ನಮ್ಮ ಕಡೆ ಕೇಳಬಾರದು, ಯಾರು ಕೂಡ ಹಿಂಗಾಗಿದೆ ಅಂತ ಅನ್ನಬಾರದು ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಈಶ್ವರ್ ಖಂಡ್ರೆ ಅವ್ರದ್ದು. ಆ ಒಂದು ಮಾತು ಕೂಡ ಶೆಟ್ಕರ್ ಕೇಳ್ತಾ ಇಲ್ಲ ಎಂಬ ಕಾರಣಕ್ಕೆ ಈ ಒಂದು ಪ್ರಯತ್ನ ಮಾಡಲಾಗಿತ್ತು. ಆ ಪ್ರಯತ್ನ ಇವತ್ತು ಸಕ್ಸಸ್ ಆಗಿದೆ. ಆಗ್ಲೇ ಹೋಗ್ಬೇಕಿತ್ತು, ಅವ್ರು ಮತ್ತೆ ಕೋರ್ಟ್ ಮೆಟ್ಲ್ ಹೋದ್ರು. ಕೋರ್ಟ್ ಮೆಟ್ಲ್ ಹೋದ್ಮೇಲೆ ಸ್ಟೇ ತಗೊಂಡ್ ಬಂದಾಗ ಇವ್ರಿಗೆ ಏನು ಮಾಡಕ್ಕಾಗ್ಲಿಲ್ಲ. ಸರ್ಕಾರದಲ್ಲಿ ಏನೇನೋ ತಂತ್ರ ಕುತಂತ್ರಗಳನ್ನ ಉಪಯೋಗಿಸಿಕೊಂಡು ಸಿದ್ದರಾಮಯ್ಯವರಿಂದೋ ಅಥವಾ ಸಿದ್ದರಾಮಯ್ಯಗಿಂತ ಮೇಲಿಂದ ಗೊತ್ತಿಲ್ಲ ಆರ್ಡರ್ ತಗೊಂಡು ಬಂದು ಇವತ್ತು ಅವರನ್ನ ಮನೆ ಕಳಿಸುವಂತ ಕೆಲಸ ನಡೆದಿದೆ. ನಿಜಕ್ಕೂ ಅದು ಸ್ವಾಗತರ ಕೆಲಸ. ಈ ರೀತಿಯಾಗಿರ್ಬೇಕು. ನಿಮಗೆ ಯಾರಾದರೂ ಎದುರಾಗಿ ನಿಂತು ಕೇಳ್ಕೊಂಡ್ರೆ ಯಾವ ರೀತಿಯಾಗಿ ಮಟ್ಟ ಹಾಕಬೇಕು ಅನ್ನೋದನ್ನ ಈ ರೀತಿಯಾಗಿ ಮಾಡಬೇಕು. ಅಧಿಕಾರಿ ವಿಚಾರದಲ್ಲಿ ಕೂಡ ಹಾಗೆ ಸುಮಾರು ಇಲಾಖೆಗಳಿದ್ದಾವೆ, ಹಾಳಾಗತಕ್ಕಂಥ ಇಲಾಖೆಗಳು. ಮೊದಲನೇದಾಗಿ ಅರಣ್ಯ ಇಲಾಖೆನೇ ಇದೆ, ಎರಡನೇ PWD ಇದೆ, ಇದು ನಮಗೆ ಮೂರನೇದಾಗಿ ಬ್ರಿಮ್ಸ್ ಇದೆ, ಆಸ್ಪತ್ರೆ, DHO ಇದೆ. ಮಾಡಬಾರ್ದು ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈಶ್ವರ್ ಖಂಡ್ರೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಅದನ್ನಲ್ಲೇ ಮುಚ್ಕೊಂಡಿದೆ. ಈಶ್ವರ್ ಖಂಡ್ರೆ ಅವ್ರ ವಿರುದ್ಧವಾಗಿ ಯಾರು ನಿಲ್ತಾ ಇಲ್ಲ ಅಂತ ವಿಚಾರಕ್ಕಾಗಿ ಅದಲ್ಲೇ ನಿಂತ್ಕೊಂಡಿದೆ. ಈ ಒಬ್ಬ ಹುಚ್ಚ ಅಂತ ನಾನು ಹೇಳ್ತೇನೆ ಶೆಟ್ಕರ್ ಅವರು ಈಶ್ವರ್ ಖಂಡ್ರೆ ವಿರುದ್ಧವಾಗಿ ಮಾತಾಡ್ತಾ ಇದ್ದ. ಹಾಗಾಗಿ ಅವರಿಗೆ ಒಂದಿಷ್ಟು ಪ್ರತಿಷ್ಠಾಪನವಾಗಿತ್ತು. ಏನಾದ್ರೂ ಮಾಡಿ ಅವರನ್ನು ತೆಗಿಬೇಕು ಅಂತಕ್ಕಂಥ ಪ್ಲಾನ್ ಆಗಿತ್ತು. ಕ್ಲೋಸ್ ಮಾಡಿದ್ರು, ಕ್ಲೋಸ್ ಆಯಿತು. ಇನ್ನ ಉತ್ತಮ ರೀತಿಯಲ್ಲಿ ಕೆಲಸ ಆಗಬೇಕಾಗಿರತಕ್ಕಂಥ ಕೆಲಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನಡಿಬೇಕು, ನುಡಿಯಾಗಿರ್ಬೇಕು. ಸಾರ್ವಜನಿಕರಿಗೆ ಸೌಲಭ್ಯ ಸಿಗಬೇಕು, ಸಾರ್ವಜನಿಕರಿಗೆ ಇಂಜೆಕ್ಷನ್ ಸರಿಯಾಗಿ ಸಿಗಬೇಕು. ಯಾವುದೇ ವಿಚಾರವಾಗಿ ಆಲೋಚನೆ ಮಾಡಿದಾಗ ಅಲ್ಲಿ ಬಹಳಷ್ಟು ಕರಪ್ಷನ್ ನಡೀತಾ ಇತ್ತು ಅಂತಕ್ಕಂಥ ವಿಚಾರ ಅವರ ಗಮನಕ್ಕೆ ಬಂತು. ಆದರೆ ಈಶ್ವರ್ ಖಂಡ್ರೆ ಅವರಿಗೆ ನಾವು ಈ ಒಂದು ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ. ಅವತ್ತು ಕೂಡ ನೀವೇ ಮಂತ್ರಿಗಳಾಗಿದ್ರಿ, ಅವತ್ತು ಕೂಡ ನೀವೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರಿ. ನಿಮ್ಮ ಕೈಯಲ್ಲಿ ಈ ಬಿಲ್ಡಿಂಗ್ ಆಗಿತ್ತು, ನೀವೇ ಉದ್ಘಾಟನೆ ಮಾಡಿದ್ರಿ. ಅಲ್ಲಿರ್ತಕ್ಕಂಥ 120 ಕೋಟಿ ರೂಪಾಯಿನ 7 ಅಂತಸ್ತಿನ ಬಿಲ್ಡಿಂಗು ಇವತ್ತು ಒಳಗಡೆ ನಿಂತ್ಕೊಂಡು ಮಳೆ ಬಂದ್ರೆ ಸಾಕು, ಮೇಲಿಂದ 7ನೇ ಬಿಲ್ಡಿಂಗ್ ಇಂದ 1ನೇ ಬಿಲ್ಡಿಂಗ್ ವರೆಗೂ ಕೂಡ ಸೋರುತ್ತೆ. ಇದು ಹೆಂಗೆ ಸರ್ಟಿಫಿಕೇಟ್ ಕೊಟ್ಟರು ಗೊತ್ತಿಲ್ಲ, ಮತ್ತಂತ ಕಳ್ಳರಿಗೆ ನೀವು ಯಾಕೆ ಪ್ರೊಟೆಕ್ಷನ್ ಕೊಟ್ಟರು ಗೊತ್ತಾಗಿಲ್ಲ. ಅದು ಕೂಡ ತನಿಖೆ ಆಗಬೇಕು. ಅದಾದ ನಂತರದಲ್ಲಿ ಈ ಒಂದು ವಿಚಾರಕ್ಕೆ ಅನುಗುಣವಾಗಿ ಅಲ್ಲಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಿರಂತ ಹಿಂದಿನ ಅಧಿಕಾರಿಗಳು ಕೂಡ 5 ಕೋಟಿ ರೂಪಾಯಿಗಳನ್ನ ಯಾವುದೇ ಹೆಡ್ಸ್ ಇಂದ ಹೆಂಗೆ ತೆಕ್ಕೊಳ್ಬೇಕು ಅನ್ನೋದು ಕೂಡ ಮಾಡ್ಕೊಂಡಿದ್ದಾರೆ. ಈ ಹೆಡ್ಸ್ ಇಂದ ಇನ್ನೊಂದು ಹೆಡ್ಸಿಗೆ ಯಾವುದೇ ಲೆಕ್ಕಪತ್ರ ಇಲ್ಲದೆ 5 ಕೋಟಿ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಿಮಗೆ ನಾವು ಕೊಡ್ತೀವಿ. ಮಾಡಬೇಕಾದ್ರೆ ಎಲ್ಲಾನೇ ಮಾಡಿ, ಸುಗಮವಾಗಿ ಮಾಡಿ, ಸಾರ್ವಜನಿಕರು ನ್ಯಾಯ ಸಿಗಬೇಕು. 5 ಕೋಟಿ 6 ಕೋಟಿಗಳನ್ನ ಈ ಅಕೌಂಟ್ ಇಂದ ಇನ್ನೊಂದು ಅಕೌಂಟಿಗೆ ತೆಗೆದುಕೊಂಡು ಹೋಗ್ತಾರೆ ಅಂದಮೇಲೆ ಯಾವುದೇ ಆದೇಶ ಇಲ್ಲದೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಕೂಡ ಆಲೋಚನೆ ಮಾಡಬೇಕಾಗಿದೆ. ಯಾಕೆ ವಿಚಾರವನ್ನ ನೀವು ಕೂಡ ಆಲೋಚನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಆಗಬೇಕು, ಸಾರ್ವಜನಿಕರು ನ್ಯಾಯ ಸಿಗಬೇಕು, ಇಲ್ಲಿ ಯಾರು ಕೂಡ ಭ್ರಷ್ಟಾಚಾರ ಮಾಡಬಾರದು ಅಂತಕ್ಕಂಥ ವಿಚಾರ ನಿಮ್ದಿದೆ. ಅದಕ್ಕೂ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಎಷ್ಟು ಜನ ಕರಪ್ಷನ್ ಮಾಡಿದ್ರು, ಎಷ್ಟು ಜನ ಭ್ರಷ್ಟಾಚಾರಗಳು ಮಾಡಿದ್ರು, ಎಷ್ಟು ಜನ ಕೊಟೇಶನ್ ಕೊಟ್ಟು ದುಡ್ಡು ತಗೊಂಡು ಹೋಗಿದ್ರು, ಎಷ್ಟು ಜನ ಶೆಟ್ಕರ್ಗೆ ಅಂಜಿಸಿದ್ರು, ಎಷ್ಟು ಜನ ಇವರನ್ನ ಕೆಲಸ ಇಲ್ಲಿ ಮಾಡಿದ್ರು, ಎಷ್ಟು ಜನರಿಗೆ ಆಯ್ಕೆ ಮಾಡಿಕೊಂಡ್ರು, ಅವರಿಗೂ ಕೂಡ ನೀವು ನ್ಯಾಯ ಕೊಡಿಸಬೇಕಾಗಿದೆ. ಅವರ ವಿರುದ್ಧ ಕೂಡ ತನಿಖೆ ಮಾಡಬೇಕಾಗಿದೆ. ಈ ಒಂದು ತನಿಖೆಗೋಸ್ಕರವೇ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಕಾಂತ್ ವೈರಾಗ್ಯ ಅವರನ್ನ ನೀವಿಲ್ಲಿ ಕೂಡಿಸಿದ್ದೀರಿ. ಇದು ಬಹಳಷ್ಟು ರೀತಿಗಳಿಂದ ಚರ್ಚೆಗೆ ಗ್ರಾಸವೂ ಕೂಡ ಆಗಿತ್ತು. ಅಲ್ಲೇ ರೀತಿಯ ಚರ್ಚೆ ಕೂಡ ಆಗ್ತಾ ಇದೆ. ನೀವೇನಾದ್ರೂ ಮಾಡ್ತೀರಾ ಅಂತಕ್ಕಂಥದನ್ನ ಅಂತವ್ರ ವಿರುದ್ಧ ಕೂಡ ಇಲ್ಲಿ ನಿಲ್ಲಬೇಕು. ಯಾಕಂದ್ರೆ ನಿಮಗೆ ಹಲವಾರು ರೀತಿಗಳಿಂದ ನಿಮ್ಮ ಜೊತೆಲೇ ಇರ್ತಾ ಇದ್ದಾರೆ. ಅವರೇ ಕೂಡ ಮಾಡಿದ್ದೇ 3 ಕೆಲಸಗಳು ಮಾಡಿ ಹಣ ಕೊಳ್ಳೆ ಹೊಡೆದಿದ್ದಾರೆ. ಅದು ತನಿಖೆ ಆಗಬೇಕು. ಅಂತ ಎಂಟರ್ಪ್ರೈಸರ್ಗಳು ಯಾರಿದ್ದಾರೋ ಇಲ್ಲಿ ಯಾರ್ಯಾರೆಲ್ಲ ಸಪ್ಲೈಗಳು ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಇದನ್ನು ನಿಲ್ಲಿಸಬಾರದು. ಶಶಿಕಲಾ ಮೇಡಮ್ ಕೇವಲ ನಾಮಕೆ ವಾಸ್ತೆ ಇದ್ದಾರೆ. ಅವ್ರಿಗೆ ಏನು ಬೇಕಾದ್ರೆ
ಶಶಿಕಲಾ ದೇವಿ, ಶಾಂತಲಾ ಮೇಡಮ್ ಬೇಕಾಗಿಲ್ಲ, ಅದು ಅಪೇಕ್ಷೆನೂ ಇಲ್ಲ. ಮುಗ್ಧ ಸ್ವಭಾವದ ವ್ಯಕ್ತಿತ್ವ ಹೊಂದಿರತಕ್ಕಂಥ ಆರೋಗ್ಯ ತಜ್ಞೆಯಾಗಿರುವಂತ ಈ ಶಾಂತಲಾ ಇವರು ಯಾವುದು ಬೇಕೇ ಆಗಿಲ್ಲ, ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಒಂದೇ ಒಂದು ಪ್ರದೇಶದ ಏನಂತಂದ್ರೆ ನಾನು ಕೂಡ ನಿರ್ದೇಶನ ಬರಬೇಕು ಅಂತ ಆಗ್ಲೇ ಬಂದಿದ್ದ, ನೀವು ತಂದಿದ್ದೀರಿ, ಅವ್ರದ್ದು ಕೆಲಸ ಮುಗಿತು. ಯಾವುದಕ್ಕೂ ಇದು ಏನಕ್ಕೆ ಬೇಕು ಹೇಳೋದಿಲ್ಲ, ಅದೆಲ್ಲ ಅವ್ರ ಮೇಲೆ ಜವಾಬ್ದಾರಿ. ಏನ್ ಮಾಡ್ತಾರೋ ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಎಂತೆಂತ ಕಳ್ಳರನ್ನ ಪ್ರಚಾರ ಮಾಡ್ತಾರೋ, ಎಂತ ಕಳ್ಳರನ್ನ ಅವರು ಏನೇನು ಸರಿಗೆ ಮಾಡ್ತಾರೋ ಅದರ ಹಂತ ಹಂತವಾಗಿ ಕೂಡ ಒಂದಿಷ್ಟು ಪಟ್ಟಿ ಬಿಡುಗಡೆ ತರ್ತೀವಿ. ಆ ಒಂದು ವಿಚಾರವಾಗಿ ಒಂದಿಷ್ಟು ವಿಚಾರ ಮಾಡ್ತೀವಿ. ಅಲ್ಲಿ ಕೂಡ ಉತ್ತಮ ರೀತಿಯಿಂದ ಕೆಲಸ ಆಗಬೇಕು. ಯಾಕಂದ್ರೆ ವೈರಾಗ್ಯರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ಈಶ್ವರ್ ಖಂಡ್ರೆ ಅವರು ಕಳ್ಕೋಬಾರ್ದು. ಯಾಕೆ ದೊಡ್ಡ ಸ್ಥಾನಕ್ಕೆ ವೈರಾಗ್ಯ ಅವರು ತಂದು ಕೂಡಿಸಿದಾರ ಅಂತಂದ್ರೂ ಕೂಡ ಅದರ ಹಿಂದಿನ ಇತಿಹಾಸವೂ ಬೇರೆ ಇದೆ. ಅದ್ರ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ. ಯಾರನ್ನಾದ್ರೂ ಹೇಳಬೇಕಾದ್ರೂ ಕೂಡ ಒಂದಿಷ್ಟು ಆಲೋಚನೆ ಮಾಡಬೇಕಾದ್ರೆ ವೈರಾಗ್ಯ ಅವರು ಈಶ್ವರ್ ಖಂಡ್ರೆ ಅವರ ಹಂತದಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನ ಇಡೀ ಎಲ್ಲ ಜಿಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಳವರ್ಗದವರು ಕೂಡ ಹೇಳ್ತಾರೆ. ತೊಂದರೆ ಇಲ್ಲ, ಜಿಲ್ಲಾ ಉಸ್ತುವಾರಿಗೆ ಒಬ್ಬ ಅಧಿಕಾರಿಗಳು ಬೇಕು. ಯಾರ ಕೈ ಕೆಳಗೆ ಕೆಲಸ ಮಾಡೋದು ಕೂಡ ಸರ್ಕಾರ ಕೆಲಸ ಮಾಡ್ತಾರೆ. ಆದರೆ ಮಾಡುವಂತ ರೀತಿ ನೀತಿ ರಿವಾಜುಗಳು ಕೂಡ ಸರಿಯಾಗಿರ್ಬೇಕನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬಂಧುಗಳೇ, ನಾನಿಲ್ಲಿ ಷಟ್ಕಾರ್ ಬಗ್ಗೆ ಹೇಳಕ್ಕೂ ಹೊರಟಿಲ್ಲ, ಶಾಂತಲಾ ಕೌಜಲ್ಗಿ ಬಗ್ಗೆ ಹೇಳಕ್ಕೂ ಹೊರಟಿಲ್ಲ. ಒಂದು ಖುಷಿ ಏನ್ ಪಡ್ತಾ ಇದೀವಿ ಅಂದ್ರೆ, ಷಟ್ಕಾರ್ ಅವರು ಇನ್ನೂ 1-2 ವರ್ಷ ಇದ್ರೆ ಇಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕ್ಯಾತ್ ಲ್ಯಾಬ್ ಏನಿದೆಯಲ್ಲ ಅದು ಓಪನ್ ಆಗ್ತಾ ಇರಲಿಲ್ಲ. ಈಗ ಅದು ಓಪನ್ ಆಗುತ್ತೆ, ನಾಳೆಯಿಂದಲೇ ಓಪನ್ ಆಗುತ್ತೆ. ಯಾಕೆಂದ್ರೆ ಇದು ಒಂದು ದೊಡ್ಡ ಪ್ರತಿಷ್ಠೆಯ ಒಂದು ವಿಷಯವಾಗಿತ್ತು. ಅಲ್ಲಿ ಕೂಡ ಸುಮಾರು 12 ರಿಂದ 15 ಕೋಟಿ ರೂಪಾಯಿಗೂ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿದ್ರೆ ಅಲ್ಲೆಲ್ಲ ಹಾಳಾಗೋಗಿದೆ. ವಿದ್ಯುತ್ ಸಾಮಗ್ರಿಗಳನ್ನ ತುಕ್ಕಿಡ್ಕೊಂಡೋಗಿದೆ. ಕೆಲಸ ಮಾಡೋದು ಇಷ್ಟೊಂದು ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ರು ಕೂಡ ಇಲ್ಲಿ ಬಂದು ಕೆಲಸ ಮಾಡಕ್ ರೆಡಿ ಇಲ್ಲ. ಹಾಗಾಗಿ ಉದ್ಘಾಟನೆ ಮಾಡಿದೀವಿ. ಆದರೆ ಈ ಉದ್ಘಾಟನೆ ಜನರಿಗೆ ಸೌಲಭ್ಯ ಕೊಡಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ಅಧಿಕಾರಿಗಳು ಕೂಡ ಅವ್ರು ವಿಚಾರ ಮಾಡಿದ್ರು. ಯಾರು ಕೂಡ ಸಂಬಂಧಪಟ್ಟವರು ಅಲ್ಲಿ ಬರಲಿಲ್ಲ. ಬಂದ್ರು ಕೂಡ ಅವ್ರಿಗೆ ಮಹಾರಾಷ್ಟ್ರನೋ ತೆಲಂಗಾಣನೋ ಎಲ್ಲೆಲ್ಲಿಗೂ ರೆಫರ್ ಮಾಡಿದ್ರು. ಆದ್ರೆ ಯಾಕೆ ಅವರು ಮಾಡಬಾರ್ದು, ಈಶ್ವರ್ ಖಂಡ್ರೆ ಕೇಳಬಾರ್ದಾಗಿ. ಹಾಗಾಗಿ ಇವತ್ತು ಈ ಮೇಡಮ್ ಅವರು ನಿರ್ದೇಶಕರಾದ ಮೇಲೆ ಅವರ ಅತಿ ಹಿರಿಯರಾಗಿರುವಂತಹ ಈ ರಾಜಶೇಖರ್ ಕೌಜಲ್ಗಿ ಅವರು ಈ ಒಂದು ಕ್ಯಾತ್ ಲ್ಯಾಬ್ ಅನ್ನ ಓಪನ್ ಮಾಡಿ ಅದರ ಮುಖ್ಯಸ್ಥರಾಗಿ ಮುಂದುವರಿತಾರೆ ಅಂತಕ್ಕಂಥ ಆಸೆ ಆಕಾಂಕ್ಷೆ ನಮ್ಮ ಸುದ್ದಿವಾಹಿನಿಗಿದೆ. ಅವರ ಕೆಲಸವೂ ಕೂಡ ಸಾರ್ವಜನಿಕರಿಗೂ ಬೇಕಾಗಿದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ರೀತಿಯಿಂದ ಷಟ್ಕಾರ್ ಹೋದ್ರು, ಇನ್ನೊಂದು ಕಡೆಯಿಂದ ಕೌಜಲ್ಗಿ ಮೇಡಮ್ ಬಂದ್ರು. ಆದರೆ ಕ್ಯಾತ್ ಲ್ಯಾಬ್ ಅನ್ನ ಈಗ ಪ್ರಾರಂಭವಾಗುತ್ತೆ ಅತಿ ಶೀಘ್ರದಲ್ಲೇ ಅಂತಕ್ಕಂಥ ಮಾತನ್ನು ನಿಮ್ಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ವಿ. ಇನ್ನು ಮುಂದೆ ಯಾರೇ ಹೃದಯ ರೋಗಿಗಳಾಗಿರ್ಬೋದು, ಬೀದರ್ನಲ್ಲಿ ಚಿಕಿತ್ಸೆಯನ್ನ ಪ್ರಾರಂಭವಾಗುತ್ತೆ. ಇಲ್ಲಿ ಎಲ್ಲಿ ಹೋಗುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನ ಈಶ್ವರ್ ಖಂಡ್ರೆ ಅವರು ಹೃದಯಪೂರ್ವಕವಾಗಿ ಹೇಳುವಂತ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಈಶ್ವರ್ ಖಂಡ್ರೆ ಬೇಕಾಗಿದ್ದು ಇದು ಒಂದೇ, ಕ್ಯಾತ್ ಲ್ಯಾಬ್ ಅನ್ನ ಪ್ರಾರಂಭ ಮಾಡಬೇಕಿತ್ತು. ಅಲ್ಲಿಗೆ ಸುಮಾರು ಸರಿ ಕೊಟೇಶನ್ ಕರೆದ್ರು, ಡಾಕ್ಟರ್ ಕರೆದ್ರು ಕೂಡ ಯಾರು ಬರಲೇ ಇಲ್ಲ. ಇವಾಗ ತನ್ನಿಂದ ತಾನಾಗಿ ಓಪನ್ ಆಗುತ್ತೆ. ನಿರ್ದೇಶಕರಾಗಿರುವಂತಹ ಈ ಶಾಂತಲಾ ಕೌಜಲ್ಗಿ ಅವರ ಪತಿಯವರು ಕೌಜಲ್ಗಿ ಅವರು ಬಂದು ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ನಮ್ಗೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇಲ್ಲಿ ಯಾರಿಗೂ ಕೂಡ ಎತ್ಕೊಂಡು ಮಾತಾಡೋದಾಗ್ಲಿ, ಯಾರಿಗೂ ಕೂಡ ಬೀಳಿಸಿ ಮಾತಾಡೋದಾಗ್ಲಿ ನಮ್ಮ ಸುದ್ದಿವಾಹಿನಿ ಮಾಡೋದಿಲ್ಲ. ಏನೇ ಇದ್ರೂ ಕೂಡ ನಾರಂಜ ಎಕ್ಸ್ಪ್ರೆಸ್ ನಿರಂತರವಾಗಿ ಸುದ್ದಿ ಕೊಡುತ್ತೆ, ಅದು ಒಳ್ಳೆ ಸುದ್ದಿ ಕೊಡುತ್ತೆ. ಯಾರಿಗೆಲ್ಲ ಈ ಸುದ್ದಿ ಮುಟ್ಟಿದೆಯೋ ದಯವಿಟ್ಟು ನೋಡಿದ ನಂತರದಲ್ಲಿ ಒಂದಿಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ದಯವಿಟ್ಟು ಬರೆದು ಕಳಿಸ್ರಿ. ಮುಂದಿನಿಂದ ಬಹಳಷ್ಟು ರೀತಿಗಳ ಸುದ್ದಿ ಮಾಡಬೇಕಾಗಿದೆ. ಬ್ರೇಮ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟಿರುವ ಹಾಗೆ
ಏನೆಲ್ಲ ಬದಲಾವಣೆ ಬೇಕು ಅಂತ ಬಯಸಿದ್ರು ನಿಮ್ಮ ಅಭಿಪ್ರಾಯದ ಮೇರೆಗೆ ಒಂದೊಂದು ಸುದ್ದಿಗಳನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಕ್ಕಂಥ ನಿರ್ದೇಶಕರಿಗೆ ಸ್ವಾಗತ ಕೋಣ, ಹೋಗ್ತಕ್ಕಂಥ ನಿರ್ದೇಶಕರಿಗೆ ಸೆಲೆಕ್ಟ್ ಹೊಡೆದು ಮನೆ ಕಳಿಸೋಣ. ಉತ್ತಮ ರೀತಿಯಲ್ಲಿ ವೈರಾಗ್ಯ ಅವರು ಕೆಲಸ ಮಾಡಲಿ, ಈಶ್ವರ್ ಖಂಡ್ರೆ ಅವರ ಹೆಸರು ಉಳಿಸಲಿ ಅನ್ನೋದೇ ಈ ಒಂದು ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿಯ ಕಳಕಳಿಯ ಮನವಿಯಾಗಿದೆ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ.